ಭಾರತದಲ್ಲಿ 2047ರ ತನಕ ಒಂದು ವಿದೇಶಿ ಕಂಪನಿ ಯಾವುದೇ ರೀತಿಯಾದ ಟ್ಯಾಕ್ಸ್ ಅನ್ನು ಪೇ ಮಾಡದೆ ಬಿಸ್ನೆಸ್ ಮಾಡಬಹುದು ಅಂತಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. Tax holiday till 2047 to any foreign company that provides cloud services. ಯಾಕಂತಂದ್ರೆ ಇವತ್ತಿನ ಬಜೆಟ್ ನಲ್ಲಿ ಅಂದ್ರೆ ಫೆಬ್ರವರಿ 1 2026ರ ಕೇಂದ್ರ ಬಜೆಟ್ ನಲ್ಲಿ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಇವತ್ತೊಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಏನಂತಂದ್ರೆ ಯಾವುದೇ ಒಂದು ವಿದೇಶಿ ಕಂಪನಿ ಬಂದ್ಬಿಟ್ಟು ಈ ಭಾರತದಲ್ಲಿ ಒಂದು ಡೇಟಾ ಸೆಂಟರ್ ಅಥವಾ ಕ್ಲೌಡ್ ಸರ್ವಿಸ್ ಅನ್ನ ಕೊಡ್ತಾ ಇದೆ, ಹೂಡಿಕೆಯನ್ನ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ 2047ರ ತನಕ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಹಾಲಿಡೇ ಅಂತ, ಯಾವುದೇ ರೀತಿಯಾದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋದು ಪೇ ಮಾಡೋದಿಲ್ಲ. ಇಷ್ಟೊಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಏನಕ್ಕೆ ಈ ತರ ಒಂದು ಡಿಸಿಷನ್ ಅಂತ ತಗೊಂಡಿದ್ದಾರೆ, ಇದರಿಂದ ನಮ್ಗೆ ಎಷ್ಟು ಟ್ಯಾಕ್ಸ್ ಲಾಸ್ ಆಗುತ್ತೆ, ಇದರಿಂದ ಭಾರತಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಥವಾ ಲಾಭ ಆಗುತ್ತೆ, ಏನಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್ ಇಂಥ ದೈತ್ಯ ಕಂಪನಿಗಳಿಗೆ ಭಾರತದಲ್ಲಿ ಹೂಡಿಕೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ರೆಡ್ ಕಾರ್ಪೆಟ್ ಅನ್ನ ಹಾಕಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಈ ಕಂಪನಿಗಳು ಪ್ರಪಂಚದಲ್ಲಿ ಒಂದು ಡೇಟಾ ಸರ್ವಿಸ್ ಅನ್ನ ಆಗಿರ್ಬೋದು ಅಥವಾ ಡೇಟಾ ಸೆಂಟರ್ ಗಳನ್ನ ಓಪನ್ ಮಾಡಿ ಕ್ಲೌಡ್ ಸರ್ವಿಸ್ ಗಳನ್ನ ಫೆಸಿಲಿಟಿಯನ್ನ ಕೊಡ್ತಾ ಇರ್ತವೆ. ಅಂತ ಕಂಪನಿಗಳಿಗೆ ಭಾರತದಲ್ಲಿ ಹೂಡಿಕೆಯನ್ನ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ರೆಡ್ ಕಾರ್ಪೆಟ್ ಅನ್ನ ಹಾಕಿದೆ ಅಂತಾನೆ ಹೇಳ್ಬೋದು. ಆಫ್ಟರ್ ಈ ಅನೌನ್ಸ್ಮೆಂಟ್ ಆದ್ಮೇಲೆ ಏನಕ್ಕೆ ಈ ತರ ಅನೌನ್ಸ್ಮೆಂಟ್ ಮಾಡಿದೆ, ಇದರಿಂದ ಭಾರತಕ್ಕೆ ಏನು ಲಾಭ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಾವು ಈ ಅನೌನ್ಸ್ಮೆಂಟ್ ಮಾಡೋದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ, ನಂಬರ್ 1 ಬಂದ್ಬಿಟ್ಟು ಭಾರತವನ್ನು ಗ್ಲೋಬಲ್ ಕ್ಲೌಡ್ ಅಥವಾ AI ಹಬ್ ಆಗಿ ಮಾಡಬೇಕು ಅನ್ನೋ ಒಂದು ಮೋಟೋ ಇದೆ ಈ ಅನೌನ್ಸ್ಮೆಂಟ್ ನ ಹಿಂದೆ. ಅಂಡ್ ಸೆಕೆಂಡ್ ರೀಸನ್ ಏನಕ್ಕಂತಂದ್ರೆ ವಿದೇಶಿ ಹೂಡಿಕೆಯನ್ನ ಭಾರತಕ್ಕೆ ತರಬೇಕು ಅಂತ, ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಮತ್ತೊಂದು ಗೋಲ್ ಅನ್ನ ಇಟ್ಕೊಂಡಿದ್ದಾರೆ. ಅಂಡ್ ಮತ್ತೊಂದು ರೀಸನ್ ಏನಪ್ಪಾ ಅಂತಂದ್ರೆ ಒಂದು ಡೇಟಾ ಸೆಂಟರ್ ಅಥವಾ ಕ್ಲೌಡ್ ಫೆಸಿಲಿಟಿ ಒಂದು ಹಬ್ ಓಪನ್ ಆಗಿದೆ ಅಂತಂದ್ರೆ ಅಲ್ಲಿ ಸುಮಾರಷ್ಟು IT ಜಾಬ್ಗಳು ಕ್ರಿಯೇಟ್ ಆಗ್ತವೆ, ಇಂಜಿನಿಯರ್ ಗಳಿಗೆ ಕೆಲಸ ಬೇಕಾಗುತ್ತೆ, ಅದೇ ರೀತಿ ರಿಕ್ವೈರ್ಮೆಂಟ್ ಆಗುತ್ತೆ, ಇದರಿಂದ ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಇಷ್ಟೊಂದು ಏನು ಬೆನಿಫಿಟ್ಸ್ ಅನ್ನೋದು ಭಾರತಕ್ಕೆ ಇರುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಭಾರತಕ್ಕೆ ಹೇಗೆ ಲಾಭ ಅಂತ ನಾವು ಒಂದೊಂದೇ ನೋಡೋದಾದ್ರೆ, ಡೇಟಾ ಸೆಂಟರ್ ಅಥವಾ ಕ್ಲೌಡ್ ಫೆಸಿಲಿಟಿ ಅನ್ನೋದು ಇಂಡಿಯಾದಲ್ಲಿ ಓಪನ್ ಆಗಿದೆ ಅಂತಂದ್ರೆ ಇದು ಕ್ಲೌಡ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ ನಮಗೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ಡೇಟಾ ಸೆಕ್ಯೂರಿಟಿ ಅನ್ನೋದು ಫುಲ್ ಸ್ಟ್ರಾಂಗ್ ಆಗುತ್ತೆ. ಅಂಡ್ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ ಒಂದು AI ಆಗಿರ್ಬೋದು, ಒಂದು ಸ್ಟಾರ್ಟ್ಅಪ್ ಆಗಿರ್ಬೋದು, ಡಿಜಿಟಲ್ ಇಂಡಿಯಾಗೆ ಇದು ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳುತ್ತೆ. ಈಗ ಯಾವುದೇ ಒಂದು ಸ್ಟಾರ್ಟ್ಅಪ್, IT ಸ್ಟಾರ್ಟ್ಅಪ್ ಗಳಾಗಿರ್ಬೋದು ಮತ್ತೆ AI ಹಬ್ ಗಳನ್ನ ಸ್ಟಾರ್ಟ್ ಮಾಡೋರಿಗೆ, ಸ್ಟಾರ್ಟ್ಅಪ್ ಗಳಿಗೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಡೇಟಾ ಸೆಂಟರ್ ಓಪನ್ ಮಾಡೋದ್ರಿಂದ. ಭಾರತದಲ್ಲಿ ಡೇಟಾ ಸೆಂಟರ್ ಅಥವಾ ಕ್ಲೌಡ್ ಫೆಸಿಲಿಟಿ ಏನಾದ್ರು ಓಪನ್ ಆಗಿದೆ ಅಂತಂದ್ರೆ ಭಾರತ ಒಂದು ಪ್ರಪಂಚದ ಡಿಜಿಟಲ್ ಹಬ್ ಆಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಒಂದು ಟ್ವಿಸ್ಟ್ ಏನಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಭಾರತದ ಗ್ರಾಹಕರಿಗೆ ಸೇವೆಯನ್ನ ನೀಡಬೇಕು ಅಂತಂದ್ರೆ, ಅಂದ್ರೆ ಈಗ ಡೇಟಾ ಸೆಂಟರ್ ಕ್ಲೌಡ್ ಫೆಸಿಲಿಟಿ ಅಂತ ಏನಿದೆಯಲ್ಲ ಇದ್ರ ಸರ್ವಿಸ್ ಅನ್ನ ಇಂಡಿಯಾದಲ್ಲಿ ಕೊಡಬೇಕು ಅಂತಂದ್ರೆ ಇದಕ್ಕೆ ಒಂದು ಕಂಡೀಷನ್ ಅನ್ನ ಇಟ್ಟಿದೆ. ಅದೇನಂತಂದ್ರೆ ಸೊ ಭಾರತೀಯ ರೀಸೆಲ್ಲರ್ ಅಥವಾ ಪಾರ್ಟ್ನರ್ ಮೂಲಕನೇ ಈ ಸೇವೆಯನ್ನ ನೀಡಬೇಕು ಅನ್ನೋ ಒಂದು ಕಂಡೀಷನ್ ಕೂಡ ಇಟ್ಟಿದ್ದಾರೆ. ಅಂದ್ರೆ ವರ್ಲ್ಡ್ ವೈಡ್ ಅವ್ರು ಬೇರೆ ಕೊಟ್ಕೋ, ಬಟ್ ಇಂಡಿಯಾದಲ್ಲಿ ಏನಾದರೂ ಸರ್ವಿಸ್ ಕೊಡಬೇಕು ಅಂತಂದ್ರೆ ಒಬ್ಬ ರೀಸೆಲ್ಲರ್ ಮೂಲಕ ಅಥವಾ ಒಂದು ಪಾರ್ಟ್ನರ್ ಮೂಲಕನೇ ಕೊಡಬೇಕು ಅಂತ ಒಂದು ಕಂಡೀಷನ್ ಅನ್ನ ಇಟ್ಟಿದ್ದಾರೆ. ಅದು ಭಾರತದಲ್ಲಿ ಕೊಡುವಂತ ಸರ್ವಿಸ್ಗೆ ಮಾತ್ರ. ಸೊ ಇವೆಲ್ಲ ಒಂದು ಕಾರಣಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ವಿಕಸಿತ ಭಾರತ ಅಥವಾ ಫ್ಯೂಚರ್ ದೃಷ್ಟಿಯಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಡೇಟಾ ಸೆಂಟರ್ ಅಥವಾ ಕ್ಲೌಡ್ ಫೆಸಿಲಿಟಿ ಬಗ್ಗೆ ಏನು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ರ ಅಲ್ಲ, ಸೊ ಅದ್ರ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.